ಹಾಯ್, ನಿನಗೆ ಇವತ್ತಿನ ದಿವಸ ಬೋಧಿಸತ್ವ ಅಂದರೆ ಬುದ್ಧ ತನ್ನ ಹಿಂದಿನ ಜನ್ಮದಲ್ಲಿ ವಿದೇಹ ರಾಷ್ಟ್ರದ ಮಿಥಿಲಾ ನಗರದ ಮಖಾದೇವ ಎಂಬ ಹೆಸರಿನ ರಾಜನಾಗಿದ್ದ ಆ ಕಥೆಯನ್ನು ಹೇಳ್ತೀನಿ. ಚಿಕ್ಕವನಾಗಿದ್ದಾಗ ಆಟ ಪಾಠಗಳಲ್ಲಿ ತೊಡಗಿ ತುಂಬ ಸಂತೋಷವಾಗಿ ಕಾಲ ಕಳೆದಂಥ ಈ ಮಖಾದೇವ ರಾಜ ಮುಂದೆ ಆ ಮಿಥಿಲಾ ನಗರಕ್ಕೆ ರಾಜನಾಗ್ತಾನೆ. ಹೀಗೆ ಅವನು ರಾಜನಾಗಿ ತುಂಬ ವರ್ಷ ರಾಜ್ಯಭಾರ ಮಾಡಿದ ಮೇಲೆ ಒಂದು ದಿವಸ ಅವನ ನಾಪಿತ ಅಂದರೆ ಅವನ ತಲೆ ಕೂದಲು ಕತ್ತರಿಸೋದಕ್ಕೆ ಬರ್ತಾನಲ್ಲ, ಹೇರ್ ಡ್ರೆಸ್ ಮಾಡ್ತಾರಲ್ಲ, ಕೂದಲು ಕತ್ತರಿಸ್ಬಿಟ್ಟು ಅವನು ಬಂದಿದ್ದಾಗ ಹೇಳ್ತಾನೆ, ನೋಡು, ನನ್ನ ತಲೆಯಲ್ಲಿ ಯಾವತ್ತಾದರೂ ಒಂದೇ ಒಂದು ಬಿಳಿ ಕೂದಲು ಕಾಣಿಸ್ಕೊಂಡ್ರೆ ಕೂಡಲೇ ನೀನು ಅದನ್ನು ಕೊಡಬೇಕು, ನಾನು ನಿನಗೆ 1,00,000 ವರಹ ಕೊಡ್ತೀನಿ ಅಂತ ಹೇಳಿರ್ತಾನೆ. ಆ ತಲೆ ಕೂದಲು ಕತ್ತರಿಸೋನುವೆ ಪ್ರತಿ ದಿವಸ ಬಂದು ಅವರ ತಲೆ ಕೂದಲನ್ನ ನೀಟಾಗಿ ಅದನ್ನೆಲ್ಲ ಜೋಡಿಸೋದು, ಅದನ್ನೆಲ್ಲ ಕತ್ತರಿಸೋದು, ಅದನ್ನು ನೀಟಾಗಿ ಹೇರ್ ಡ್ರೆಸ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾನೆ. ಹುಡುಕ್ತಾ ಇರ್ತಾನೆ, ಒಂದೇ ಒಂದು ಬಿಳಿ ಕೂದಲು ಕಾಣಿಸ್ತಾ ಇರಲ್ಲ. ತುಂಬ ವರ್ಷಗಳ ಕಳೆದ ಮೇಲೆ ಒಂದು ಬಿಳಿ ಕೂದಲು ಕಾಣಿಸುತ್ತೆ. ಆಗ ಅವನು ರಾಜನಿಗೆ ಹೇಳ್ತಾನೆ, ಮಹಾರಾಜರೇ, ನಿಮ್ಮ ತಲೆಯಲ್ಲಿ ಒಂದು ಬಿಳಿ ಕೂದಲು ಕಾಣಿಸ್ಕೊಂಡಿದೆ ಅಂತ. ಹೌದಾ, ಹಾಗಿದ್ರೆ ಅದನ್ನು ಕಿತ್ಕೊಡು ಅಂತ ಹೇಳ್ತಾನೆ. ಸರಿ, ಮಹಾರಾಜ ಅಲ್ವಾ, ಒಂದು ಚಿನ್ನದ ಚಿಮಟ ತಗೊಂಡು ಅದನ್ನು ಟಕ್ ಅಂತ ಕೂದಲನ್ನು ಕಿತ್ಬಿಟ್ಟು ಮಹಾರಾಜನ ಕೈಗೆ ಕೊಡ್ತಾನೆ. ಆಗ ಮಹಾರಾಜ ಅದನ್ನು ಕೈಯಲ್ಲಿ ಇಟ್ಕೊಂಡು ಹೇಳ್ತಾನೆ, ತನಗೆ ತಾನೇ ಹೇಳ್ಕೊತಾನೆ, ಅಯ್ಯ ಮಖಾದೇವ, ತನಗೆ ತಾನೇ ಹೇಳ್ತಿರೋದು, ನಿನಗಾಗಲೇ ವಯಸ್ಸಾಯಿತು, ಇನ್ನೂ ಈ ಪ್ರಪಂಚದ ಭೋಗ ಭಾಗ್ಯಗಳು ಬೇಕಾ? ಇನ್ನೂ ಈ ಪ್ರಪಂಚದ ಭೋಗ ಭಾಗ್ಯಗಳನ್ನು ಎಷ್ಟು ವರ್ಷ ಅನುಭವಿಸ್ತೀಯ? ಕೂದಲು ಹಣ್ಣಾಯಿತು, ಬಿಳಿ ಕೂದಲು ಬಂತು, ಅದೇ ತೋರಿಸ್ತಾ ಇದೆ. ಈ ಪ್ರಪಂಚದಿಂದ ಹೊರಡೋ ಸಮಯ ಹತ್ತಿರ ಆಗ್ತಾ ಇದೆ, ಬೇಗ ಮುಪ್ಪು ಆವರಿಸ್ಕೊಳ್ಳುತ್ತೆ, ಮುದುಕಾಗ್ಬಿಡ್ತೀಯ. ಅದಕ್ಕೆ ಮುಂಚೆ ಭಗವಂತನ ಧ್ಯಾನ ಮಾಡಬೇಕಲ್ವಾ? ಆಗಿನ ಕಾಲದಲ್ಲಿ ಸಮಣ ಧರ್ಮ ಅಂತ, ಶ್ರಮಣ ಧರ್ಮ ಅಂತಲೂ ಅಂತಾರೆ. ಬೌದ್ಧ ಧರ್ಮ, ಜೈನ ಧರ್ಮ ಇವೆಲ್ಲ ಶ್ರಮಣ ಧರ್ಮಗಳು. ಅದರಲ್ಲಿ ಪಬ್ಬಜ್ಜ ಅಂದರೆ ಸನ್ಯಾಸನ ಸ್ವೀಕರಿಸ್ಬಿಟ್ಟು ನಿರಂತರವಾಗಿ ಆ ಬೌದ್ಧ ಅಥವಾ ಜೈನ, ಇಲ್ಲಿ ಬೌದ್ಧ ಧರ್ಮದಲ್ಲಿ ಹೇಳಿರ್ತಕ್ಕಂತಹದ್ದನ್ನು ಪಾಲನೆ ಮಾಡಬೇಕು ಅಂತ. ಹಾಗೆ ಅವನೇನು ಮಾಡ್ತಾನೆ, ಆ ಹಣ್ಣಾಗಿರುತ್ತಲ್ಲ ಬಿಳಿ ಕೂದಲು, ಅದನ್ನಿಟ್ಕೊಂಡು ನಾನಿನ್ನು ಪಬ್ಬಜ್ಜನಾಗ್ತೀನಿ, ಅಂದರೆ ಕಾಡಿಗೆ ಹೋಗಿ ಶ್ರಮಣ ಧರ್ಮನ ಪಾಲನೆ ಮಾಡ್ತೀನಿ ಅಂತಾನೆ. ಮಂತ್ರಿಗಳೆಲ್ಲ ಬಂದು ಹೇಳ್ತಾರೆ, ಬೇಡ ಮಹಾರಾಜರೇ, ನೀವು ಹೋಗೋದು ಬೇಡ, ನಿಮಗೇನಂತ ವಯಸ್ಸಾಗಿಲ್ಲ ಇನ್ನು ಅಂತ. ಇಲ್ಲ, ಒಂದು ಬಿಳಿ ಕೂದಲು ಕಾಣಿಸ್ಕೊಂಡಿದ್ದೆ ಸಾಕು, ಇವತ್ತಲ್ಲ ನಾಳೆ ಮುಪ್ಪು ನನ್ನನ್ನು ಪೂರ್ತಿ ಆವರಿಸ್ಕೊಳ್ಳುತ್ತೆ. ಅದಕ್ಕೆ ಮುಂಚೆ ಮುಪ್ಪು ಬಂದ ನಂತರ ಮರಣ ಬಂದೇ ಬರುತ್ತೆ, ಅದಕ್ಕೆ ಮುಂಚೆ ನಾನು ದೇವರ ಧ್ಯಾನ ಮಾಡಬೇಕು ಅಂತ ಹೇಳಿ ತನ್ನ ಮಗನಿಗೆ ರಾಜ್ಯಭಾರ ವಹಿಸಿಕೊಟ್ಬಿಟ್ಟು ತಾನು ಕಾಡಿಗೆ ಹೋಗಿ ಕಾಡಿನಲ್ಲಿ ನಿರಂತರವಾಗಿ ಧ್ಯಾನ ಮಾಡ್ತಾ ಭಗವಂತನ ಆರಾಧನೆ ಮಾಡ್ತಾ ಕಾಲ ಕಳೀತಾನೆ. ಆ ನಂತರದಲ್ಲಿ ಸತ್ತು ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಮತ್ತೆ ಹುಟ್ಟಿ ಬರ್ತಾನೆ. ಹಿಂದೆನೂ ಅವನು ವಿದೇಹ ದೇಶದಲ್ಲಿ ರಾಜನಾಗಿದ್ದ ಅಲ್ವಾ ಮಖಾದೇವ ಅಂತ. ಈಗ ಮರುಜನ್ಮದಲ್ಲಿ ನಿಮಿ ಅಂತ ಇನ್ನೊಬ್ಬ ರಾಜನಾಗ್ತಾನೆ. ಇನ್ನೊಬ್ಬ ರಾಜನಾಗಿ ಆ ಜನ್ಮದಲ್ಲೂ ಕೂಡ ಹೀಗೆ ವಯಸ್ಸಾಗಿ ತಲೆ ಕೂದಲು ಬಿಳಿಯಾಗೋದಕ್ಕೆ ಮುಂಚೆನೇ ಅವನು ಮತ್ತೆ ಕಾಡಿಗೆ ಹೋಗಿ ಬುದ್ಧ ಧರ್ಮನ ಪಾಲಿಸ್ತಾ ಮತ್ತೆ ಬ್ರಹ್ಮಲೋಕವನ್ನೇ ಹೋಗಿ ಸೇರ್ತಾನೆ. ಈ ರೀತಿಯಾಗಿ ಬುದ್ಧರು ಈ ಕಥೆಯನ್ನು ಭಿಕ್ಷುಗಳಿಗೆ ಹೇಳಬೇಕಾದ್ರೆ ತಾವು ಮಾತ್ರ ಮನೆ ಬಿಟ್ಟು ಹೋಗಿ ಸಾಧನೆ ಮಾಡಿದ್ದಲ್ಲ, ಹಿಂದಿನ ಜನ್ಮದಲ್ಲಿ ಕೂಡ ಮಖಾದೇವನಾಗಿದ್ದಾಗಲೂ ನಿಮಿರಾಜನಾಗಿದ್ದಾಗಲೂ ನಾನು ಹೀಗೆ ಮನೆ ಬಿಟ್ಟು ಕಾಡಿಗೆ ಹೋಗಿ ಸಾಧನೆ ಮಾಡಿದ್ದೆ ಅಂತ ಹೇಳ್ತಾರೆ. ಹೀಗೆ ಜೀವನದಲ್ಲಿ ಎಲ್ಲದಕ್ಕೂ ಒಂದೊಂದು ಸಮಯ ಇದೆ ಅಲ್ವಾ. ಚಿಕ್ಕವರಾಗಿದ್ದಾಗ ಆಟ ಪಾಠಗಳ ಜೊತೆ ಓದು ಇತರ ವಿಷಯಗಳಲ್ಲಿ ಆಸಕ್ತಿ ಬೆಳೆಸ್ಕೋತೀವಿ. ಆ ನಂತರ ಮದುವೆ ಮಾಡಿಕೊಂಡು ಗೃಹಸ್ಥಾಶ್ರಮ, ಅದು ಒಂದು ಹಂತ ತಲುಪಿದ ಮೇಲೆ ನಂತರನಾದರೂ ಭಗವಂತನ ಧ್ಯಾನ ಮಾಡ್ತಾ ಸಾಯೋದಕ್ಕೆ ಮುಂಚೆ ಭಗವಂತನ ಧ್ಯಾನದಲ್ಲೇ ಕಾಲ ಕಳೀತಾ ಈ ಜಗತ್ತನ್ನು ತೊರೆದು ಹೊರಡಬೇಕಲ್ವಾ.